ನಮಸ್ಕಾರ ವೀಕ್ಷಕರೇ. ನಮಸ್ತೆ. ಮಂಜಮ್ಮಣ್ಣ, ಈಗ ಗಂಡ ಹೆಂಡತಿ ದೂರ ಆಗಿರೋರಿಗೆ ಅವರನ್ನು ಸಾಕಷ್ಟು ಕೇಸ್ಗಳು ನೀವು ಸಕ್ಸಸ್ ಮಾಡಿಕೊಟ್ಟಿದ್ದೀರಾ. ಸೊ ಕೆಲವೊಂದು ನಮ್ಮ ವಿಚಾರಗಳಲ್ಲಿ ನಮ್ಮ ಗಮನದಲ್ಲಿ ಬೇರೆ ಕೆಲವೊಂದಷ್ಟು ಜಾಗಗಳಲ್ಲೆಲ್ಲ ಫೇಲ್ಯೂರ್ಗಳಾಗಿ ದುಡ್ಡು ಕೊಟ್ಟು ಫೇಲ್ಯೂರ್ಗಳಾಗಿರೋವು ಬಂದಿವೆ. ಸೊ ಈಗ ನೀವು ಮಾಡೋ ವಿಚಾರದ್ದು ಒಂದಷ್ಟು ಓಪನ್ ಮಾಡಿ ತಿಳಿಸಿ ನಮ್ಮ ವೀಕ್ಷಕರಿಗೆ. ಯಾವ ರೀತಿ ಸಕ್ಸಸ್ ಮಾಡಿಕೊಡ್ತೀರಾ? ಸೊ ಅವ್ರಿಗೆ ನೀವು ತಿನ್ನಿಸೋದಾ ಇಲ್ಲ ಪೂಜೆದಾ, ಏನು ನಿಮ್ಮ ಒಂದು ವಿಧಾನಗಳೈತೆ ಚಿಕ್ಕದಾಗಿ ತಿಳಿಸಿ. ಈಗ ಗಂಡ ಹೆಂಡತಿ ದೂರ ಆಗಿರೋದು ಅದಕ್ಕೆ ಕಾರಣ ಸುಮಾರು ಕಾರಣಗಳಿರ್ತದೆ. ಹೊಡೆದಾಟ ಬಡ್ದಾಟಗಳು ಅವನ ಮೇಲೆ ಅಥವಾ ಆ ಹೆಣ್ಣು ಮೇಲೆ ಮಾನಸಿಕವಾಗಿ ಅವರು ಕಿರುಕುಳ ಕೊಟ್ಟು ಈ ಥರ ಸಂದರ್ಭಗಳಲ್ಲಿ ಗಂಡ ಹೆಂಡತಿ ದೂರ ಆಗಿದ್ದರೆ ಒಬ್ರಿಗೊಬ್ರಿಗೆ ಅಸಹ್ಯ ಇರುತ್ತೆ. ಅಸಹ್ಯನ ಹೋಗಲಾಡಿಸ್ಬೇಕು, ಮನಸ್ಸಲ್ಲಿ ಕಚ್ಕೊಂಡಿರ್ತಕ್ಕಂಥ ಕೋಪನ ಹೋಗಲಾಡಿಸ್ಬೇಕು. ಇಲ್ಲಿ ಈಗ ಯಾರಿಗಾದರೂ ಒಂದು ಏಟು ಹೊಡೆದು ಬಿಡ್ತೀವಿ, ಅವರು ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಅದೇ ಸೇಡು, ದ್ವೇಷ. ಮತ್ತೆ ಅವ್ರನ್ನ ಅಯ್ಯೋ ತಪ್ಪಾಗೋಯ್ತಪ್ಪ, ಏನೋ ಆಕಸ್ಮಿಕ ಆಗೋಯ್ತಪ್ಪ, ಏನೋ ಆಗೋಯ್ತಪ್ಪ ಅಂಥೇಳಿ ಸಮಾಧಾನ ಪಡಿಸಿ ಅವ್ರನ್ನ ಒಗ್ಗೂಡಿಸೋದು, ಮನಸ್ಸು ಸಮಾಧಾನ ಪಡಿಸೋಂಥದ್ದು. ಅದು ಮಾತಲ್ಲಿ ಮಾಡೋಂಥದ್ದು. ಎಷ್ಟೇ ಮಾತಲ್ಲಿ ಹೇಳಿದ್ರು ಅದು ಅವ್ರಿಗೆ ನೆನಪುಗಳು ಬರ್ತಿರ್ತವೆ, ಮರೆಯಲ್ಲ. ಹೊಡೆದ್ಬಿಟ್ಟಿದ್ದು ಮುಖ್ಯ ಆಯಿತು. ಎಷ್ಟೇ ಸಮಾಧಾನ ಪಡಿಸಿದ್ರು, ಏನೇ ಕೊಟ್ಟರು, ಏನೇ ತಿನ್ನಿಸಿದ್ರು ನೆನಪುಗಳು ಬರ್ತಿರ್ತೈತಿ. ಇಲ್ಲಿ ಹಂಗಿಲ್ಲ. ಗಂಡ ಹೆಂಡತಿ ಅನ್ನೋಂಥದ್ರಲ್ಲಿ ಆ ಥರ ಇಲ್ಲ. ಸಮಾಧಾನ ಪಡಿಸಿ ಎಷ್ಟೋ ನ್ಯಾಯಗಳು ಪಂಚಾಯತ್ಗಳೆಲ್ಲ ಮಾಡಿ ಪೈಲೂರಾಗೋಗಿರ್ತಾರೆ. ನ್ಯಾಯಸ್ಥರು ಕೂಡ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂಡ ಸಮಾಧಾನ ಆಗದೆ ಕೋರ್ಟ್ ಮೆಟ್ಲೇರಿ ಡೈವರ್ಸ್ಗಳಾಗೋಗಿ ಏನೇನೋ ಆಗೋಗಿದೆ. ಎಷ್ಟೋ ಇವತ್ತು ಕೋರ್ಟ್ಗಳಲ್ಲಿ ಡೈವರ್ಸ್ ಕೇಸುಗಳು ಇದ್ದಾವೆ. ಇದೆಲ್ಲನೂ ಆಕಸ್ಮಿಕವಾಗಿ ಅಥವಾ ಯಾವುದೋ ಕಾರಣದಿಂದ ಈ ಥರ ದೂರವಾಗಂಥ ವಿಚಾರವನ್ನು, ದೂರ ಆಗಿರೋರನ್ನ ಒಂದುಗೂಡಿಸೋಂಥ ವಿಚಾರ. ಮತ್ತು ಪ್ರೇಮಿಗಳು ದೂರ ಆಗಿರ್ತಾರೆ, ಸೂಸೈಡ್ ಮಾಡ್ಕೊಳ್ಳೋಂಥ ದಾರಿಗೆ ಹೋಗಿರ್ತಾರೆ. ಇಲ್ಲಿ ನಾನು ಪ್ರೇಮಿಗಳು ಅಂದರೆ ಕುಲಗೋತ್ರ ಅನ್ನೋ ವಿಚಾರಕ್ಕೆ ನಾನು ಹೋಗೋದಿಲ್ಲ. ಇಲ್ಲಿ ಅವ್ರದ್ದೇ ಆದಂಥ ಸ್ವತಂತ್ರ ಜೀವನ ಇರುತ್ತೆ. 18 ವರ್ಷ ತುಂಬಿತು ಅಂದರೆ ಅವ್ರನ್ನ ಯಾರೂ ಮಾತಾಡ್ಸೋಂಗಿಲ್ಲ. ಸ್ವತಂತ್ರ ಜೀವಿಗಳು. ಅಮ್ಮ ಅಪ್ಪನೇ ಮಾತಾಡ್ಸಿದ್ರು ಕೂಡ ಅವ್ರಿಗೆ ವಿರುದ್ಧ ಆಗ್ತಾರೆ. ನನ್ನ ಇಷ್ಟ, 18 ವರ್ಷ ಆಯಿತು, ನನ್ನ ಇಷ್ಟ ಅಂತಾರೆ. ಹಿಂಗೆ ಅಂಥ ರೀತಿಯಲ್ಲಿ ಲವ್ ವಿಚಾರ ಮಾಡಿ ಹುಡುಗ ಕೈ ಕೊಟ್ಟೋದ್ರೆ ಅವಾಗ ಯಾರು ದಿಕ್ಕು ದೇಶ ಯಾರೂ ಇರಲ್ಲ. ಆ ಹೆಣ್ಮಗಳಿಗೆ ಎಷ್ಟು ದೂರ ಹೋಗ್ತಾಳೆ ಅವನು ಹಿಂಬಾಲಿಸ್ಕೊಂಡು. ಪ್ರೀತಿ ಅಂದರೆ ಅಷ್ಟು ಮರಗಟ್ಟಿರ್ತೈತೆ ಅವ್ರಿಗೆ. ಎಷ್ಟು ದೂರನಾದ್ರೂ ಹಿಂಬಾಲಿಸ್ತಾರೆ. ಯಾವಾಗ ಬರ್ತಾನೋ ಬರಲಿ ಅಂತಂದು ಹಿಂಸೆ ಪಟ್ಕೊಂಡು ಮಾನಸಿಕ ಹಿಂಸೆ, ಊಟ ಬಿಟ್ಟಿರ್ತಾರೆ. ಅವರು ಜೀವನನೇ ಒಂಥರ ಅಸಹ್ಯವಾಗಿ ಆಗಿರ್ತದೆ. ಆದ್ರೂ ಪ್ರತಿ ಕ್ಷಣ ನೋವಲ್ಲೇ ಮುಳುಗ್ತಿರ್ತಾರೆ ಆ ಲವರ್ಸು. ಎಷ್ಟೋ ಜನ ತಡಿಲಾರ್ದೆ ಸತ್ತೋಗಿರೋರು ಇದ್ದಾರೆ. 1 ವರ್ಷ ಪರಿಚಯ ಆಗಿರೋ ವ್ಯಕ್ತಿಗೋಸ್ಕರ ಸತ್ತೋಗಿರೋರು ಅಂದರೆ ಏನು ವಿಚಿತ್ರ ಇದು. ಈ ಥರ ಅಂಥವ್ರಿಗೆ ಏನೋ ಮದುವೆ ಮಾಡ್ಕೊಂಡು ಜೀವನ ಮಾಡೋಣ, ಒಂದು ಯಾಕೆ ಥರ ಅವರು ಈ ಥರ ಆಡ್ತಿರ್ತಾರೆ ಅಂತ ನನಗೆ ಗಮನಕ್ಕೆ ಬಂದಂಥ ವಿಚಾರ. ಏನು ಅರಿದೇ ಇರೋಂಥ ವಯಸ್ಸಲ್ಲಿ ಲವ್ ಮಾಡಿ, ಏನು ಗೊತ್ತಿಲ್ಲದೆ ಇರ್ತಕ್ಕಂಥ ವಯಸ್ಸಲ್ಲಿ, ಅಂದರೆ 18 ವರ್ಷ ಆದ್ರೂ ಕೆಲವ್ರಿಗೆ ಬುದ್ಧಿ ಬೆಳೆದಿರೋದಿಲ್ಲ. ಪ್ರೀತಿ ಪ್ರೇಮ ಅನ್ನೋವಾಗ ತುಂಬ ಆಲೋಚನೆಗಳು ಬರೋದಿಲ್ಲ. ಅದು ಕುರುಡು ಪ್ರೀತಿ ಅಂತ ಒಂದು ಹೇಳೋ ಮಾತಿಗೆ ಕುರುಡು ಪ್ರೀತಿ ಕುರುಡಾಗಿದೆ ಅಂತ. ಬೇರೆ ಆಲೋಚನೆಗಳೇನು, ಚಿಂತೆಗಳೇನು, ಜೀವನದ ಮುಂದೆ ಆಲೋಚನೆಗಳೇನು ಮನಸ್ಸಿಗೆ ಬರಲ್ಲ. ಕುರುಡದು. ಕುರುಡಾಗಿ ಪ್ರೀತಿಸ್ಬಿಟ್ಟಿರ್ತಾರೆ. ಕೈ ಬಿಟ್ಟು ಆಯಿತು ಅಂದರೆ ಅವರು ಸತ್ತೋಗ್ತಾರೆ. ಕೆಲವರು ನೋಡೋಣ ಎಷ್ಟು ದಿವ್ಸಕ್ಕೆ ಬರ್ತಾನೋ ಅಥವಾ ಅವಳು ಎಷ್ಟು ದಿವ್ಸಕ್ಕೆ ಬರ್ತಾಳೋ, ಪ್ರತಿ ಕ್ಷಣ ಅವ್ರ ಮನಸ್ಸಲ್ಲಿ ಅದೇ ಒಂಥರ ಚುಚ್ತಾ ಇರ್ತೈತಿ. ಹಿಂಗಾಗೋಯ್ತಲ್ಲ ನನ್ನ ಜೀವನ. ಅವ್ರ ಮುಂದೆ ಓಡಾಡಿದೆ, ಇವ್ರ ಮುಂದೆ ಓಡಾಡಿದೆ, ಆ ಗಾಡಿನಲ್ಲಿ ಓಡಾಡಿದೆ, ಈ ಪಾರ್ಕಿಗೆ ಹೋದೆ, ಈ ಹೋಟ್ಲಿಗೆ ಹೋದೆ, ಈ ಸಂಬಂಧಿಕರ ಹತ್ರ ಎಲ್ಲ ಕಾಣಿಸ್ಕೊಂಡೆ, ಫ್ರೆಂಡ್ ಸರ್ಕಲೆಲ್ಲ ಕಾಣಿಸ್ಕೊಂಡೆ ಅವನ ಜೊತೆ ಅಥವಾ ಅವಳ ಜೊತೆ. ಈಗ ನಾವು ದೂರ ಆದ್ವಲ್ಲ,
ಬೇರೆಯವ್ರನ್ನ ಹೆಂಗೆ ಮದುವೆ ಆಗಲಿ ಅಥವಾ ಬೇರೆಯವ್ರನ್ನ ಹೆಂಗೆ ಮದುವೆ ಆಗಲಿ ಗಂಡಸರೇನೋ ಒಂದು ಸ್ವಲ್ಪ ಧೈರ್ಯ ಮಾಡಿಬಿಡ್ಬೋದು. ಹೆಣ್ಣು ಮಕ್ಕಳಿಗೆ ಇದು ವೀಕ್ನೆಸ್ ಇರುತ್ತೆ. ಎಲ್ಲರಿಗೂ ಗೊತ್ತಿರೋ ಥರ ಅವನ ಜೊತೆ ನಾವು ಓಡಾಡಿ ಬೇರೆಯವ್ರನ್ನ ಮದುವೆ ಮಾಡಿಕೊಂಡ್ರೆ ಯಾರಾದರೂ ಅವನಿಗೆ ವಿಷಯ ಮುಟ್ಟಿಸಿದ್ರೆ ಎಂದೋ ಒಂದು ದಿವಸ ಅವನಿಗೆ ಉತ್ತರ ಏನು ಕೊಡಬೇಕು? ನೀನು ಯಾರನ್ನ ಲವ್ ಮಾಡಿದಂತೆ ಅಲ್ಲಿ ಇಲ್ಲಿ ಸುತ್ತಾಡ್ದಂತೆ ಅಂತೆ ಕಂತೆ ಅನ್ನೋ ಪದಕ್ಕೆ ನಾನು ಎಲ್ಲಿ ಉತ್ತರ ಕೊಡಲಿ? ಬೇರೆ ಗಂಡನ ಮದುವೆ ಮಾಡಿಕೊಂಡ್ರೆ ಇದು ತುಂಬ ಹೆಣ್ಮಕ್ಳಿಗೆ ಎಫೆಕ್ಟ್ ಹೊಡಿತದೆ ಪಾಪ. ಈ ದೃಷ್ಟಿನಲ್ಲಿ ನಾನೊಂದು ಟೈಮಲ್ಲಿ ಏನು ಹೇಳ್ತಿದ್ದೆ, ನಾನು ಯಾವುದೇ ಲವ್ ವಿಚಾರಕ್ಕೆ ನಾನು ಸಹಾಯ ಮಾಡಲ್ಲ ಅಂತ ಹೇಳ್ತಿದ್ದೆ. ನಾನು ಮಾಡಲೂ ಇಲ್ಲ. ಎಷ್ಟೋ ಜನ ನನಗೆ ಕೆಟ್ಟ ಕಾಮೆಂಟ್ಗಳು ಹಾಕಿದ್ರು ಅಂಥ ಟೈಮಲ್ಲಿ. ಜಾತಿ ಗಮನ ಮಾಡ್ತಾರೆ. ಫಸ್ಟು ಫೋನ್ ಮಾಡಿದರೆ ನೀನು ಲವ್ ಮಾಡ್ತಾ ಇದೆಯಾ, ಯಾವ ಜಾತಿ ಆ ಹುಡುಗಿ, ನೀನು ಯಾವ ಜಾತಿ ಅಂತ ಕೇಳ್ತಾರೆ. ಸಮಾಜ ಜಾತಿ ಆದರೆ ನಿಮ್ಮ ಮನೆಯಲ್ಲಿ ಒಪ್ಪಿಗೆ ಇದೆಯಾ, ಅಥವಾ ಒಂದು ಕಡೆ ಹುಡುಗನ ಕಡೆ ಒಪ್ಪಿಗೆ ಇದ್ದರೆ ಹುಡುಗಿ ಕಡೆಯವ್ರು ಒಪ್ಪದೇ ಇದ್ರೂ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದೆ. ಯಾರಿಗೇ ಆಗಲಿ, ಗಂಡ ಹೆಂಡತಿ ಆಗಲಿ, ಇನ್ನೊಬ್ಬರು ಮತ್ತೊಬ್ಬರಾಗಲಿ, ಲವರ್ಸ್ ಆಗಲಿ, ದೂರ ಆಗಿದ್ದಾಗ ನಾವು ಬಳಸುವಂಥ ಅಸ್ತ್ರ ಏನೆಲ್ಲ ನೀವು ಮಾಡಿ ಕೊಡ್ತೀರಾ? ಇದು ಗಂಡ ಹೆಂಡ್ತಿಗೂ, ಯಾಕಂದ್ರೆ ದೂರ ಆಗಿರೋ ಗಂಡ ಹೆಂಡ್ತಿರು 100% ವಾಪಸ್ ಆ ಕುಟುಂಬನ ಸರಿ ಮಾಡೋಕ್ಕೆ ಮಕ್ಕಳು ಇರ್ತವೆ, ಬಿಟ್ಟು ಹೋಗಿರ್ತಾರೆ. ಸೊ ವಾಪಸ್ ಬರಬೇಕಲ್ಲ. ಪವರ್ಫುಲ್ ಆಗಿರ್ತಕ್ಕಂಥದ್ದು ನನ್ನ ಹತ್ರ ಮಸ್ತು ರಿಸಲ್ಟ್ಗಳು ಬಂದಿರತಕ್ಕಂಥದ್ದು. ಈಗ ನೀವು ಎಷ್ಟೋ ರಿಸಲ್ಟ್ಗಳು ತೋರಿಸಿದ್ದೀರ, ನಿಮ್ಮ ಒಂದು ಇದರಲ್ಲೇ ತೋರಿಸಿದ್ದೀರ ಸಕ್ಸಸ್ ಆಗಿರೋಂಥವನ್ನ. ಅವು ಹೆಂಗೆ ಸಕ್ಸಸ್ ಮಾಡಿದೆ ಅಂತ ನಾನು ಹೇಳ್ತೀನಿ. ಒಂದು ತಿನ್ಸಂಥ ವಿಧಾನ ಇದೆ. ಈಗ ತವ್ರ ಮನೆಯಲ್ಲಿದ್ದಾಳೆ ಅಮ್ಮ, ಗಂಡ ಹೋಗಲ್ಲ, ಅವ್ರು ಬರ್ಲಿಸ್ಕೊಳ್ಳಲ್ಲ, ಅದು ಸಕ್ಸಸ್ ಮಾಡಬೇಕು ಅಂದರೆ ಅಲ್ಲಿ ಯಾರಾದರೂ ಹೋಗಿದ್ದಾರ, ಅಲ್ಲಿ ಯಾರೋ ಟಚ್ ಇದ್ದಾರ, ಆ ಯಮ್ಮನಿಗೆ ಟಚ್ ಇದ್ದಾರ, ಏನಾದರೂ ಐಡಿಯಾ ಮಾಡಿ ನಾವು ಅವ್ರಿಗೆ ತಿನ್ಸಂಥದ್ದು ಮಾಡಿದ್ರೆ ಈಜಿಯಾಗಿ, ಕಷ್ಟನೇ ಇಲ್ಲ, ಈಜಿಯಾಗಿ ಮನಸ್ಸು ಚೇಂಜ್ ಆಗುತ್ತದೆ. ಎಷ್ಟೇ ಕಷ್ಟ ಆಗಿರಲಿ, ಎಷ್ಟೇ ಹಿಂಸೆ, ಎಷ್ಟೇ ಮನಸ್ಸು ಕೆಟ್ಟೋಗಿರಲಿ, ಆಟೋಮೆಟಿಕ್ಕು ಶುದ್ಧವಾಗಿ ಆ ಮನಸ್ಸು ಕಂಪ್ಲೀಟು ಗಂಡನ ಮೇಲೆ ಎಳಿತೈತಿ. ನಾನು ಅದನ್ನು ಕೊಟ್ಟರೆ 25-28 ದಿನ ಅಥವಾ 30 ದಿನದ ಒಳಗಡೆ ಚೇಂಜ್ ಸೂಪರ್ ರಿಸಲ್ಟ್ಗಳು ಕೊಡ್ತಾ ಇದ್ದಾರೆ ಜನ. ಯಾರು ತಿನ್ಸೋಕ್ಕಾಗಲ್ವೋ ಈ ಬೇರೆ ಯಂತ್ರದ ರೂಪದಲ್ಲಿ, ಮಂತ್ರದ ರೂಪದಲ್ಲಿ ಲೇಟು ರಿಸಲ್ಟ್ ಲೇಟು. ಅಷ್ಟು ತಾಳ್ಮೆ ಅವರಲ್ಲಿರಲ್ಲ. ಹಂಗಾಗತ್ತೆ. ತಿನ್ಸೋದಿದೆಯಲ್ವಾ, ಫಾಸ್ಟ್ ರಿಸಲ್ಟು. ತುಂಬಾ ನನ್ನ ಮನಸ್ಸಿಗೆ ಖುಷಿ ಇದೆ ಇದರಲ್ಲಿ. ಸುಮಾರು ಸೈಡ್ ಎಫೆಕ್ಟ್ ಇಲ್ಲ, ಇದು ಯಾವುದೂ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಮ್ಮ ತಾತ, ನಮ್ಮಪ್ಪ, ನಮ್ಮಣ್ಣ, ನಾನು, ನಂದು 35 ವರ್ಷ ಸರ್ವಿಸ್ ಆಗೋಯ್ತು. ಎಂದೂ ಇಲ್ದಿದ್ದು ಇವತ್ತು ಹೊಸದೇನು ಇಲ್ಲ ಇಲ್ಲಿ. ಹಳೇ ಮೆಟೀರಿಯಲ್ಗಳು, ಹಳೇ ಫಾರ್ಮುಲಾಗಳು ಇದು ನಡ್ಕೊಂಬರ್ತಾ ಇರ್ತಕ್ಕಂಥದ್ದು. ಎಲ್ಲಿನೂ ಈಗ ನಮ್ಮಪ್ಪ ಕೊಡ್ತಾ ಇದ್ದಿದ್ದು, ನಮ್ಮಪ್ಪ ಕಾಲವಾಗಿ ನಮಗೆ ಗೊತ್ತಿದ್ದಾಗ 2001ರಲ್ಲಿ ನಮ್ಮಪ್ಪ ಕಾಲವಾಗಿತ್ತು. ನಮ್ಮ ಅಣ್ಣ ಕಾಲವಾಗಿ 5 ವರ್ಷ ಆಯಿತು. ನಾನು ಅವರು ಮಾಡ್ತಿದ್ದಿದ್ದು ನಾನು ನೋಡ್ತಾ ಬರ್ತಾಯಿದ್ದೀನಿ. ನಮ್ಮ ತಾತ, ನಾನು ಚಿಕ್ಕ ವಯಸ್ಸಲ್ಲಿದ್ದೆ, ನಮ್ಮ ತಾತ ವೈದ್ಯ ಮಾಡ್ತಾಯಿದ್ದಾಗ ನಮ್ಮಪ್ಪ ವಶೀಕರಣ ಮಾಡಿಕೊಟ್ಟಿರೋವು ಈಗಲೂ ನಮ್ಮೂರಲ್ಲಿ 2 ಇದ್ದಾವೆ. ಗಂಡ ಹೆಂಡ್ತಿ ಒಂದೇ ಕಡೆ ಇರಬೇಕು, ತೋಟಕ್ಕೆ ಹೋಗು, ಗದ್ದೆಗೆ ಹೋಗು, ಎಲ್ಲೇ ಹೋಗು, ಜೊತೆಲೇ ಇರ್ತಾರೆ. ಅವರು ಜೊತೆಲೇ ಇರ್ತಾರೆ. ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ನಾನು ಮಾಡಿಕೊಟ್ಟಿರ್ತಕ್ಕಂಥವು ಹೆಂಡ್ತಿ ದೂರ ಆಗಿದೆ ಮಾಡಿಕೊಟ್ರೆ ಅದು ಲಾಕ್ ಆದಮೇಲೆ ಗಂಡ ಏನಾದರೂ ಇವ್ರು ಬೆರ್ಕೊಂಡಾದ್ಮೇಲೆ ಗಂಡ ಏನಾದರೂ ಎಲ್ಲರೂ ಹೊರಗಡೆ ಹೋದರೆ ಗಂಡನ ನಂಬರು ಫೋನು ಕಿವಿನಲ್ಲೇ ಇರ್ತದೆ ಹೆಂಡ್ತಿಗೆ. ತಿಂದ್ಯಾ, ಎಲ್ಲಿದೆಯಾ, ಎಷ್ಟೊತ್ತಾಗುತ್ತೆ ಮನೆಗೆ ಬರೋಕ್ಕೆ, ಒಂದು 20 ಫೋನ್ ತಗೋ. ಹಾಂ, ಮೊನ್ನೆ ರೀಸೆಂಟಾಗಿ ಆಗಿರೋಂಥದ್ದು ಅನಾಹುತ. ಅವ್ರ ಹೆಂಡ್ತಿ ಅಲ್ಲ ಲವರ್ಸಲ್ಲಿ ರೀತಿಯಲ್ಲಿ ಅವ್ರು ಕೊಡೋಂಥದ್ದು ಕೋನ್ ಐಸ್ ಕ್ರೀಮು ತಮ್ಮ ತಿಂದಿದ್ದಾನೆ. ಆಚಾರ ಕಡಿಮೆ ತಮ್ಮ ಹಿಡ್ಕೊಂಡಿದ್ದಾನೆ. ಇವನ ಹತ್ರನೇ ಇರ್ಬೇಕನ್ಸುತ್ತಂತೆ, ಅವ್ರ ಮನೇಲಿ ಇರ್ಬೇಕನ್ಸುತ್ತಂತೆ, ಅವನ್ನೇ ನೋಡ್ತಾ ಇರ್ಬೇಕನ್ಸುತ್ತಂತೆ. ಇದು ಗ್ರಾಚಾರ. ಅಣ್ಣ ಇದನ್ನು ಬಿಡಿಸಣ್ಣ, ಏನೋ ಅಣ್ಣ ಇದು ಗಬ್ಬು, ತಮ್ಮ ಬಂದು ತಗಲಾಕೊಂಡಿದ್ದಾನೆ ನನಗೆ, ಬಿಡಿಸಣ್ಣ. ಸೊ ಇದು ಎಡವಟ್ಟು ಆಗ್ತಾವಲ್ಲ, ಮತ್ತೆ ಆಗ್ತವೆ. ತಿನ್ನಬೇಕು. ಒಂದು ಇವ್ರು ಮಾಡಿದ್ದೇನು ಗೊತ್ತಾ, ಹೆಸರು ಮೇಲೆ ತಗೊಂಡೋದ್ರೆ ಅವ್ರಿಗೆ ಸೀಮಿತ. ಅರ್ಥ ಆಯ್ತಾ? ಇಲ್ಲಿ ಕೆಲವ್ರು ಏನು ಮಾಡ್ತಾರೆ, ಹೆಸರು ಹೇಳೋದಿಲ್ಲ,
ತಿಳ್ಕೊಳ್ಳಿ. ತಪ್ಪು ಮಾಡೋದು ಎಲ್ಲಿ ಅಂದರೆ ನನ್ನ ಹೆಂಡ್ತಿಗೆ ಅಂತ ಹೇಳ್ತಾರೆ ಸುಳ್ಳು ನನ್ನ ಹತ್ರ. ಇನ್ನು ನಾನು ಅಲ್ಲಿ ಬೇಯಿಸ್ಕೊಂಡು ಕೂತ್ಕೊಂಡ್ಲ, ನನ್ನ ಹೆಂಡ್ತಿಗೆ ತವ್ರ ಮನೇಲಿದ್ದಾಳೆ, ಮಾತಾಡ್ತಾಳೆ, ಆದರೆ ಬರೋಲ್ಲ ಅಂತ ಹೇಳ್ತಾರೆ. ನಾನೇನು ಹೇಳ್ತೀನಿ, ಹೆಂಡ್ತಿಗಾದರೆ ಅವ್ರ ಹೆಸರೇ ಬೇಕಿಲ್ಲ, ಗಂಡ ಹೋಗಿ ಹೆಂಡ್ತಿಗೆ ಕೊಡ್ತಾನಲ್ವ ಅಂತಂದು ಹೇಳಿ ಹೆಸರು ಮಂತ್ರಸ್ತಿರ ಕೊಡ್ತೀನಿ. ಅದಕ್ಕೆ ಮಂತ್ರಸ್ತೋತ್ರ ಐತೆ, ಆಕರ್ಷಣೆ ಮಂತ್ರ, ಅದು ಹಾಕೋದಿಲ್ಲ ಅವಾಗ, ಬರೀ ವಸ್ತುವೇ ಕೆಲಸ ಮಾಡುತ್ತೆ ಅಲ್ಲಿ. ಆ ಥರದ್ದು ಮೆಟೀರಿಯಲ್ಲು ನೀವು ಆ ಥರ ತಂತ್ರ ಯಂತ್ರ ಮಂತ್ರ ಅನ್ನೋದರಲ್ಲಿ ಮಂತ್ರ ಯಂತ್ರ ಲೇಟು, ತಂತ್ರ ಮಾಡಿದಷ್ಟು ಫಾಸ್ಟ್ ಕೆಲಸ ನನ್ನ ಅನುಭವದಲ್ಲಿ. ಸೊ ಯಾವಾಗ ಇದು ಫೇಲ್ಯೂರ್ ಆಗುತ್ತೆ ತಂತ್ರನಾ? ನನ್ನ ಸರ್ವೀಸಲ್ಲಿ ಗಂಡ ಹೆಂಡ್ತಿನ ಒಂದುಗೂಡ್ಸಂಥ ವಿಚಾರದಲ್ಲಿ ಫೈಲೂರು ಹೊಟ್ಟೆಗೆ ಮಾಡಿ ಆದಮೇಲೆ ಅದು ಅವ್ರ ಲೈಫ್ ಲಾಂಗು ಬರ್ತಾ ಇದೆ ಹೊರತು ಫೈಲೂರಿಲ್ಲ. ಓಕೆ, ಇದು ಕರೆಕ್ಟಾಗಿ ನೀವು ಹೇಳ್ದಂಗೆ ಮಾಡಿದ್ರೆ ಓಕೆ ಆಯಿತು. ಬೈ ಚಾನ್ಸ್ ಫೇಲ್ಯೂರ್ ಯಾಕೆ ಆಗುತ್ತೆ ಅಂತ ನಾನು ಪ್ರಶ್ನೆ ಮಾಡಿದ್ರೆ ಆಗ ಏನು ಮಿಸ್ಟೇಕ್ ಇದ್ದರೆ ಫೇಲ್ಯೂರ್ ಆಗುತ್ತೆ. ಅವರು ಮಾಡ್ಕೊಂಡ ರೀತಿಯಲ್ಲಿ ಏನಾದ್ರು ಫೈಲೂರ್ ಆದರೆ, ಫೈಲೂರ್ ಎಲ್ಲೆಲ್ಲಿ ಆಗುತ್ತಂದರೆ ಇವ್ರು ಹೋಗಿ ತಿನ್ಸೋಕ್ಕಾಗಲ್ಲ, ಯಾರನ್ನೋ ಸೆಕೆಂಡ್ ಪಾರ್ಟಿನ ಕಳಿಸ್ತಾರೆ, ಬಲವಂತ ಮಾಡಿ ಕೈಯ ಕಾಲಕ್ಕೆ ಹೋಗಾರ್ದು ಏನೋ ಒಂದು ಗುಡ್ತೀವಿ ಹೋಗ್ರಪ್ಪ ಹಂಗೆ ಏನೋ ತಿನ್ನಿಸ್ರಿ ಆ ಅಮ್ಮನಿಗೆ ಹೆಂಡ್ತಿಗೆ ಅಂತ ಹೇಳ್ತಾರೆ. ಇವು ನಿಮಿಷ ನೋಡ್ಲಾರ್ದೆ ಈಸ್ಕೊಂಡು ಹೋಗ್ತಾರೆ. ಅಲ್ಲಿ ಕೊಡೋದಕ್ಕೆ ಭಯ, ಏನಾಗುತ್ತೋ ಹೆಂಗಾಗುತ್ತೋ, ಅಕಸ್ಮಾತ್ ಕೊಡೋದೇನೋ ಗೊತ್ತಾಗ್ಬಿಟ್ರೆ ಏನಾದರೂ ನನ್ನ ಹಿಡ್ಕೊಳ್ತಾರೆ ಅನ್ನೋ ಹೋಗಿರ್ತಾರೆ ಅಂತ ಅವ್ರ ಭಯಕ್ಕೆ ಅಲ್ಲೆಲ್ಲೇ ಎಸಿತಾರೆ. ಬಂದು ಇವ್ನಿಗೆ ಹೇಳ್ತಾರೆ, ನಾ ತಿನ್ನಿಸ್ದೆ ಕಣ, ನನ್ನ ಎದುರುಗಾಡಿನೇ ತಿಂದ್ಲು ಕೇಕಲ್ಲಿ, ನನ್ನ ಎದುರುಗಡೆನೇ ಬಾಯಲ್ಲಿ ಹಾಕ್ಕೊಂಡ್ಲು ಮಿಕ್ಚಾರು, ಇಷ್ಟು ಮಿಕ್ಚರ್ ಇದ್ದರೆ ಸಾಕು, ಇಷ್ಟು ಮಿಕ್ಚರ್ ಇದ್ದರೆ ಸಾಕು, ಕೆಲಸ ಮುಗೀತದೆ. ಅಷ್ಟು ಸಿಂಪಲ್ ವಸ್ತುಗಳವು, ಕೆಲಸ ಮಾತ್ರ ಎಳಿತವೆ. ಅವರು ಕೊಡೋದಿಲ್ಲ, ಬಾಯಲ್ಲಿ ಹಾಕೊಂಡು ಏನೋ ರುಚಿ ಚೇಂಜ್ ಆಗಿ ಉಗಿದ್ಬಿಟ್ರೆ ಇದೇನೋ ಹಿಂಗೈತೆ ಇದು ಯಾಕೆ ಏನೋ ಅಂತ ಕ್ವಶನ್ಗಳು ಕೇಳ್ಬಿಟ್ರೆ ಏನೋ ಅಲ್ಲಿ ಉತ್ತರ ಕೊಡೋದು ನಾವು ಅಂತ ಭಯಪಡ್ತಾರೆ. ಬೇರೆಯವ್ರು ತಿನ್ಸತ್ತವ್ರು ಸರಿಯಾಗಿ ಮಾಡಿರಲ್ಲ, ತಿನ್ಸಿರಲ್ಲ, ಇವ್ರು ಬಂದು ಸುಳ್ಳು ಹೇಳಿರ್ತಾರೆ, ತಿನ್ನಿಸ್ದೆ ಕಣ ನಾನು ಅಂತ, ಅದು ಹೊಟ್ಟೆ ಸೇರಿಸಿರಲ್ಲ. ಸೊ ಅದು ಎಷ್ಟೇ ವರ್ಷ ಹಳೆ ಗ್ಯಾಪ್ ಆಗಿದ್ರು, ಗಂಡ ಹೆಂಡತಿ ಎಷ್ಟೇ ದೂರ ಆಗಿದ್ರು, ಸೊ ಇದು ಕೆಲಸ ಮಾಡುತ್ತೆ ವಾಪಸ್ ಆ ಒಂದು ಕುಟುಂಬನ ಸೇರಿಸುತ್ತೆ. ಇದು ಗಂಡ ಹೆಂಡತಿ ಅಷ್ಟೇ ಅಲ್ಲ, ಅಪ್ಪ ಮಕ್ಕಳು, ತಾಯಿ ಮಕ್ಕಳು, ಈ ಕುಟುಂಬನ ಬೆರೆಸೋ ಅಂತ ಗುಣ ಇದೆ. ಆ ಥರ ಮಗ ಹೇಳಿದ ಮಾತು ಕೇಳ್ತಿಲ್ಲ, ಸೊಸೆ ಹೇಳಿದ ಮಾತು ಕೇಳ್ತಿಲ್ಲ, ಅತ್ತೆ ಸೊಸೆಗೂ ಆಗ್ತಿಲ್ಲ, ಅದು ಕೂಡ ಸರಿಯಾಗುತ್ತೆ. ಅತ್ತೆ ಸೊಸೆ ಅನ್ಯೂನ್ಯವಾಗಿರ್ತಾರೆ, ಸೂಪರ್, ಅಷ್ಟು ಪ್ರೀತಿ ಮಾಡ್ತಾರೆ. 25 ದಿವಸ ಲೆಕ್ಕ, 26 ದಿವಸ ಚೇಂಜಸ್ಸು, ಪಕ್ಕ ಚೇಂಜಸ್ಸು, ತಿಂದರೆ ಸೂಪರ್ ಚೇಂಜಸ್. ಸೊ 1 ತಿಂಗಳಲ್ಲಿ ಇದು ರಿಸಲ್ಟ್. ಸೊ ತಿನ್ನಿಸೋದ್ರಲ್ಲಿ ಇದು ಬಿಟ್ಟು ಬೇರೆ ಥರದ ವಿಧಾನಗಳಲ್ಲಿ ನಿಧಾನ ಆಗುತ್ತೆ. ಯಂತ್ರ ಮಂತ್ರ ಕಟ್ಟಿದ್ರೆ ಅವ್ನು ತಿನ್ಸೋಕ್ಕಾಗಲ್ಲಪ್ಪ ಅಂದರೆ ಯಂತ್ರ ಮಂತ್ರದಲ್ಲಿ ಎಳಿಬೇಕು, ಅವ್ರು ತಿನ್ನೋ ಸ್ಟೇಜಿಗೆ ತರಬೇಕು, ಸ್ವಲ್ಪ ಸಮಯ ತಗೊಳುತ್ತೆ. ಸೊ ಇದು ಕಷ್ಟ ಏನಿಲ್ಲ, ಅದನ್ನು ಎಳಿಬೋದು ನಿಧಾನ. ಇವ್ರು ತಾಳ್ಮೆ ಇರಲ್ಲ, ಇಲ್ಲಿ ಬರ್ತಾರೆ, ಒಂದು 20 ದಿವಸ ನೋಡ್ತಾರೆ, ಓಡೋಗ್ತಾರೆ ಬೇರೆಯವ್ರ ಹತ್ರಕ್ಕೆ. ಬೇರೆಯವರು ಒಂದೇ ದಿನದಲ್ಲಿ ವಶೀಕರಣ, 1 ಅವರಲ್ಲಿ ವಶೀಕರಣ ಅಂತ ಇಲ್ಲ. ನಮ್ಮ ಅನುಭವದಲ್ಲಿ ಸುಮಾರು ನಾನು ಗ್ರಂಥಗಳು ಇಟ್ಕೊಂಡಿದ್ದೀನಿ, ಹಳೇ ಕಾಲದ ಗ್ರಂಥಗಳು. ನೀವು ನೋಡಿದ್ದೀರ ನನ್ನ ಹತ್ರ ಗ್ರಂಥಗಳು. ಆ ಪೇಪರೇ ಬೇರೆ, ಆ ಬರವಣಿಗೆನೇ ಬೇರೆ, ಈ ಕಾಲದವಲ್ಲ. ಅದರಲ್ಲಿ ಯಾವುದೇ ಒಂದು ಅಕ್ಷರ ಬೋಗಸ್ ಬರೆಯುವಂಥ ಕರ್ಮ ಅವ್ರಿಗಿಲ್ಲ. ಅದರಲ್ಲಿ ಬರೆದಿರ್ತಕ್ಕಂಥವನು ಹೊಸ ಶೋಧನೆ ಮಾಡಿ ಆ ಗಿಡಮೂಲಿಕೆನೆಲ್ಲ ಹುಡುಕಿ ಅದನ್ನೆಲ್ಲ ರೆಡಿ ಮಾಡಿ ಯಾವ್ಯಾವುದ್ರಲ್ಲಿ ಏನೇನು ಸತ್ಯ ಇದೆ ಅಂತ ನೋಡಿ ಅಲ್ಲಿಂದ ಆಚೆಗೆ. ಸೊ ಇವೆಲ್ಲ ಒಂದು ದಿವಸದಲ್ಲಿ 1 ಅವರಲ್ಲಿ ಇವೆಲ್ಲ ಕೆಲಸ ಮಾಡಲ್ಲ. ನನ್ನ ಗ್ರಂಥಗಳಲ್ಲಿ ಎಲ್ಲಿ ಉಲ್ಲೇಖ ಆಗಿಲ್ಲ. ಸೊ ನಿಮ್ಗೆ ಗೊತ್ತಿರೋ ವಿದ್ಯೆ ಅದು ಸಕ್ಸಸ್ ಅಂದರೆ 1 ತಿಂಗಳು ತಗೊತೀರ, ಟೈಮ್ ತಗೊಳುತ್ತೆ. 20 ದಿವಸ ಮೇಲೆ ಚೇಂಜಸ್ ಕಾಣ್ತಾ ಬರ್ತದೆ. 1 ತಿಂಗಳಲ್ಲಿ ಸಂಪೂರ್ಣ ಮನೆ ಸೇರ್ಕೊತಾರೆ. ಸೊ ಇಬ್ಬರು ಒಂದಾಗ್ತಾರೆ. 1 ತಿಂಗಳು ಲೈಫ್ ಟೈಮ್ ಚೆನ್ನಾಗಿರ್ತಾರೆ, ಲೈಫ್ ಟೈಮ್ ಒರಿಜಿನಲ್. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಇವಾಗ ಇದು ಸೇರಿಸೋದಾಯಿತು, ಕೆಲವೊಂದು ಸಂಬಂಧಗಳನ್ನ ಕಟ್ ಮಾಡಬೇಕಾಗಿ ಬರುತ್ತೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವಾಗಾದರೂ ಮಾತಾಡೋಣ. ಸೊ ವೀಕ್ಷಕರೇ, ಇದೊಂದು ಗಂಡ ಹೆಂಡತಿ ದೂರ ಆಗಿದ್ದರೆ ಮತ್ತೆ ವಾಪಸ್ ಆ ಕುಟುಂಬನ ಸೇರಿಸೋ ಥರದ್ದು ಒಂದು ವಿಚಾರ, ವಶೀಕರಣಕ್ಕೆ ಸಂಬಂಧಪಟ್ಟಂತೆ ಮುಂಚಾಮಣ್ಣವರು ಅವ್ರಿಗೆ ಗೊತ್ತಿರೋ ಒಂದಷ್ಟು ವಿದ್ಯೆಗಳನ್ನ ಮಾಡ್ತಾ ಬಂದವರೆ, ಸಕ್ಸಸ್ ಕೇಸ್ಗಳು ಕೊಟ್ಟಿದ್ದಾರೆ. ಸೊ ಅವುಗಳ ಬಗ್ಗೆ ಒಂದಷ್ಟು ಮಾತಾಡೋರೆ. ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತೇವೆ. ನಮಸ್ಕಾರ.